ರೈತರಿಗೆ ಮಳೆ ಹಾನಿ ಪರಿಹಾರ ಕೊಡಲು ರಾಜ್ಯ ಸರ್ಕಾರ ಸತಾಯಿಸುತ್ತಿದೆ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಸ್ತೆ, ಸೇತುವೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಶಾಲೆ, ಅಂಗನವಾಡಿ ಸೇರಿದಂತೆ ಆಸ್ತಿ ಪಾಸ್ತಿ ನಷ್ಟಕ್ಕೂ ನಯಾ ಪೈಸೆ ಹಣ ಬಿಡುಗಡೆ ಮಾಡಿಲ್ಲ ಎಂದು ಆಕ್ರೋಶ ಹೊರಹಾಕಿದರು. ರೈತರು ಕಾಯುತ್ತಿದ್ದು ಇನ್ನಾದರೂ ಹಾನಿಗೆ ಪರಿಹಾರ ಕೊಡಿ ಎಂದು ಆಗ್ರಹಿಸಿದರು. 5 ಗ್ಯಾರಂಟಿಗಳಿಗೆ ಹಣ ನೀಡುತ್ತಿರುವುದರಿಂದ ರೈತರಿಗೆ ಪರಿಹಾರ ಕೊಡಲು ಆಗದೇ ಇದ್ದರೆ ಅದನ್ನು ಜನರ ಮುಂದೆ ಹೇಳಿಬಿಡಲಿ ಎಂದರು. 2,000 ಎಕರೆ ಅಂದರೆ ಒಂದು ಎಕರೆಗೆ 10,000 ರೂಪಾಯಿ ಖರ್ಚು ಮಾಡಿದ್ರೆ ಎಷ್ಟಾಯ್ತು ನೋಡ್ರೆ? 200 ಕೋಟಿ ಆಯಿತು. ಅದೇ ರೀತಿ 1,500 ಕೋಟಿ ರೈತರು ಬೆಳೆ ಹಾಕಿರೋ ಖರ್ಚು ತಗೊಂಡು ಹೋದರೆ ಒಂದು 3,000 ಕೋಟಿ 4,000 ಕೋಟಿ ನಷ್ಟ ಆಯಿತು. ಇವತ್ತು ಬೇಡ, ಒಂದು ಅರ್ಧನಾರು ಕೊಡಿ. ಏನು ರಾಜ್ಯ ಸರ್ಕಾರದಿಂದ ಕೊಡಿ. ಹಿಂದೆಗಳು ಸರ್ಕಾರಗಳು ಹಿಂದೆ ಕೊಟ್ಟಿರುವ ಈ ಸರ್ಕಾರ ಮಳೆ ಹಾನಿ ಬಗ್ಗೆ ಇವತ್ತುವರೆಗೆ ಯಾವುದೇ ರೈತರಿಗೆ ಪರಿಹಾರ ಕೊಟ್ಟಿಲ್ಲ. ಕೂಡಲೇ ಪರಿಹಾರ ಕೊಡಬೇಕು ಅಂತ ನಾನು ಆಗ್ರಹ ಪಡಿಸ್ತೀನಿ. ಅಥವಾ ರಾಜ್ಯ ಸರ್ಕಾರ ಈಗ ನಾವೇನಾದ್ರು 5 ಗ್ಯಾರಂಟಿ ಕೊಟ್ಟು ಕೊಡೋಕ್ಕಾಗಲ್ಲ ಈ ಸಾರಿ ಅಂತ ನಾವು ರೈತರಿಗೊಂದು ನೇರವಾಗಿ ಹೇಳಿ, ಕೊಡೋಕ್ಕಾಗಲ್ಲ, ನಾವು 5 ಗ್ಯಾರಂಟಿ ಕೊಟ್ಟಿದ್ದೀವಿ, ಏನು ಬ್ಲಡ್ ಡ್ಯಾಮೇಜ್ ಉಂಟು, ನಾವು ಕೊಡೋಕ್ಕಾಗಲ್ಲ ಅಂತ ನೇರವಾಗಿ ಹೇಳಿ, ಗೊತ್ತಾಯ್ತಾ? ಅದರಿಂದ ಅದ್ಬಿಟ್ಟು ಕೊಡದಲ್ಲಿ 4-5 ತಿಂಗಳಿಂದ ರೈತರು ಬರುತ್ತೆ ಅಂತ ಕಾಯ್ಕೊಂಡು ಕಾಲು ಭಾಗ ಬರುತ್ತೆ, ಕಾಲು ಭಾಗ ಇಲ್ಲ 20% ಅವ್ರು ಖರ್ಚು ಮಾಡೋದು, ಅದನ್ನು ಕೊಡಿ ಅಂತ ಮನವಿ ಮಾಡ್ತಾ ಇದ್ದೀವಿ.